ಮಹಾಲಿಂಗಪುರದಲ್ಲಿ ಜಮೀರ್ ಅಹಮದ್ ಖಾನ್ ಪರ ಪ್ರತಿಭಟನೆ, ಡಿಸಿಎಂ ಹುದ್ದೆಗೆ ಆಗ್ರಹ. ಮಹಾಲಿಂಗಪುರ ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನದೊಂದಿಗೆ ಉಪಮುಖ್ಯಮಂತ್ರಿ ಡಿಸಿಎಂ ಹುದ್ದೆಯನ್ನು ನೀಡಬೇಕೆಂದು ಒತ್ತಾಯಿಸಿ ಮಹಾಲಿಂಗಪುರ ಅಂಜುಮನ್ ಕಮಿಟಿ ಹಾಗೂ ವಿವಿಧ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಮೆರವಣಿಗೆ ಸ್ಥಳೀಯ ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭವಾದ ಮೆರವಣಿಗೆ ಗಾಂಧಿ ಸರ್ಕಲ್ ಮೂಲಕ ಚೆನ್ನಮ್ಮ ಸರ್ಕಲ್ ತಲುಪಿತು. ಅಲ್ಲಿ ಪ್ರತಿಭಟನಾಕಾರರು ಜಮೀರ್ ಅಹಮದ್ ಖಾನ್ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸಿದ್ದು ಕೊನ್ನೂರ್ ಮತ್ತು ಮಾಜಿ ಪುರಸಭಾಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಅವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಸಿದ್ದು ಕೊನ್ನೂರ್ ಮಾತನಾಡಿ, ಜಮೀರ್ ಅಹಮದ್ ಖಾನ್ ಅವರು ಎಲ್ಲಾ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ನಾಯಕರಾಗಿದ್ದು, ಪಕ್ಷಕ್ಕೆ ಅವರ ಅವಶ್ಯಕತೆಯಿದೆ. ಈ ಬೇಡಿಕೆಯನ್ನು ಪಕ್ಷದ ವರಿಷ್ಠರ ಗಮನಕ್ಕೆ ತರುತ್ತೇನೆ ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ತೇರದಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಪ್ಪ ಶಿಂಗಾಡಿ, ರಬಕವಿ ಬನಹಟ್ಟಿಯ ಮುಸ್ಲಿಂ ಮುಖಂಡರು, ಅಂಜುಮನ್ ಕಮಿಟಿ ಅಧ್ಯಕ್ಷರು ಹಾಗೂ ಸದಸ್ಯರು, ಪುರಸಭಾ ಸದಸ್ಯರು, ವಿವಿಧ ಜಮಾಅತ್ನ ಮುತುವಲ್ಲಿಗಳು, ಹಿರಿಯರು, ಯುವಕರು ಮತ್ತು ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. खरीदा हुआ वोट बैंक नहीं है। आइंदा इंशाल्लाह आने वाले दिनों में हम आपको अपनी वोट की ताकत भी दिखाएंगे, अपना इतिहास भी दिखाएंगे। मुत्तहिद बनकर फिर से कर्नाटक के लिए कोई इसी और सरकार को लाने का काम करेंगे इंशाल्लाह। ಎಲ್ಲ ಊರಿನ ಹಿರಿಯರು, ಅಲ್ಪಸಂಖ್ಯಾತರಿರ್ಬೋದು ಮತ್ತು ಹಿಂದೂ ಸಮಾಜದವರಿರ್ಬೋದು, ಎಲ್ಲ ಸಮಾಜದವರು ಕೂಡಿ ಬಹುಶಃ ಜಮೀರ್ ಅಹಮದ್ ಸಾಹೇಬ್ರಿಗೆ ಡಿಸಿಎಂ ಕೊಡೋಣ ಅಂತ ಎಲ್ಲರದು ಆಗ್ರಹ ಐತಿ. ಯಾಕಂತಂದ್ರೆ ನೀವೇನಾದ್ರು ತಿಳ್ಕೊಂಡಿರ್ಬೋದು, ಮುಸ್ಲಿಂ ಸಮಾಜದ ಲೀಡರ್ ಅಲ್ಲ, ಎಲ್ಲಾ ಸಮಾಜದ ಲೀಡರ್ ಯಾರು ಇದ್ರೆ ಅದು ಜಮೀರ್ ಅಹಮದ್ ಸಾಹೇಬ್. ಯಾಕಂದ್ರೆ ಅವ್ರ ಡಿಸಿಎಂ ಸ್ಥಾನ ಸಿಗ್ಬೇಕಂತೇಳಿ ನಿಮ್ಗಿಂತ ಮೊದಲು ನಂದ ಹೆಚ್ಚೈತಿ. ಯಾಕಂದ್ರೆ ಈಗಾಗಲೇ ನಂಜನಗೂಡು ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಕೊಟ್ಟರಿ, ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೊಟ್ಟರಿ, ಬಿ ಕೆ ಹರಿಪ್ರಸಾದ್ ಸಾಹೇಬ್ರು ಕೊಟ್ಟರಿ, ಮತ್ತು ಇನ್ನು ಸುರ್ಜೇವಾಲಾ ಸಾಹೇಬ್ರಿಗೂ ಒಂದು ಮನವಿ ಕೊಡುವಂತ ಕೆಲಸ ನಾನೇ ಮಾಡ್ತೀನಿ. ಕರ್ಕೊಂಡು ಹೋಗಿ ನೀವು ಯಾರಾದ್ರೂ ಬಂದ್ರೆ, ಹಿರಿಯರು ಬಂದ್ರೆ, ನನ್ನ ಜೊತೆ ಬಂದ್ರೆ ನಾನ್ ಕರ್ಕೊಂಡು ಹೋಗಿ ಕೊಡುವಂತ ಕೆಲಸ ನಾ ಮಾಡ್ತೀನಿ. ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಜಮೀರ್ ಅಹಮದ್ ಸಾಹೇಬ್ರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬಹಳ ಅವಶ್ಯಕತೆ ಇದ್ದಾರೆ. ಅವ್ರಿಗೆ ಡಿಸಿಎಂ ಸ್ಥಾನ ಕೊಡ್ಬೇಕಂತೇಳಿ ನೀವೆಷ್ಟು ಆಗ್ರಹ ಮಾಡ್ತಿರೋ ನಾವು ಅಷ್ಟೇ ಅವ್ರ ಡಿಸಿಎಂ ಸ್ಥಾನ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಯಾಕಂದ್ರೆ ದಯವಿಟ್ಟು ನಾವೆಲ್ಲರೂ ಒಕ್ಕಟ್ಟಾಗಿರೋ ನಾವು. ಯಾಕಂತಂದ್ರೆ ಅವರು ಮುಸ್ಲಿಂ ಸಮಾಜದ ಲೀಡರ್ ಅಲ್ಲ ಅನ್ನೋದು ಆಗಲೇ ನಿಮ್ಗೆ ಹೇಳಿಕ್ಕೆ ಯಾಕೆ ಬಯಸೇನೆ ಅಂದ್ರೆ ಅವರು ಎಲ್ಲರ ಜೊತೆ ಬಹಳ ಅಭಿಮಾನ ಪ್ರೀತಿಯಿಂದ ಇರ್ತಾರೆ. ನೀವು ನೋಡಿರ್ಬಹುದು, ಒಂದ ತೇರದಾಳ ಮತಕ್ಷೇತ್ರಕ್ಕೆ ಒಂದ ಶಾಲೆ ಸ್ಯಾಂಕ್ಷನ್ ಆದಾಗ ತೇರದಾಳದಲ್ಲಿ ಅವರು ಎಲ್ಲ ಕಟೌಟ್ ಕಟ್ಟಿ ಎಲ್ಲ ಬರಕ್ಕೆ ವ್ಯವಸ್ಥೆ ಮಾಡಿದ್ವು. ಅವಾಗ ಏನೋ ಅವ್ರ ಹೆಲ್ತ್ ಅಪ್ಸೆಟ್ ಆಗಿ ಸಮಸ್ಯೆ ಆದಾಗ ಆ ಸಾಲಿಗೆ ನನ್ನ ಕೈಯಾಗ 5 ಲಕ್ಷ ರೂಪಾಯಿ ಕೊಟ್ಟ ಸರ್. 5 ಲಕ್ಷ ರೂಪಾಯಿ ಕೊಟ್ಟ ಇವತ್ತಿಗೂ ಆ ಸಾಲಿ ಬಸ್ಸಿನ ಮೇಲೆ ಬೋರ್ಡ್ಗೆ ಅವನ್ ಫೋಟೋ ಹಾಕ್ಸಿದ್ರು. ಯಾಕಂತಂದ್ರೆ ಅಷ್ಟು ಅಭಿಮಾನ. ನಾವು ಹೋದ್ರ ನೀವ್ ಯಾರು ಬಂದಿಲ್ಲ, ನಾ ಹೋಗಿನಿ. ನಾ ಹೇಳಂತೆ ನನ್ನ ಕಡೆಯಿಂದ ನಿಮ್ ಸಾಲಿಗೆ ಹಿಂಗ್ ಮಾಡಪ್ಪ ಅಂತೇಳಿ ನನಗೆ ಹೇಳಿ ಕಳಿಸಿದ್ರು. ನನಗೆ ಬಹಳ ಹೆಮ್ಮೆ ಐತಿ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಶಾಂತ ರೀತಿ ಅಂದ್ರೆ ಹೋರಾಟ ಮಾಡೋಣ. ಯಾವತ್ತೂ ಕಾಂಗ್ರೆಸ್ ಪಕ್ಷ ನಿಮ್ ಕೈ ಬಿಡಂಗಿಲ್ಲ, ಯಾವತ್ತೂ ನಿಮ್ ಜೊತೆ ಇರದೈತೆ ಪಕ್ಷ, ಯಾವತ್ತೂ ಮೊದಲು ಬಿಟ್ಟಿಲ್ಲ, ಇಪ್ಪು ಬಿಡಂಗಿಲ್ಲ. ಜಮೀರ್ ಅಹಮದ್ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೋತೀವಿ, ಏನ ಅವ್ರಿಗೆ ಡಿಸಿಎಂ ಸ್ಥಾನ ಕೊಡ್ಬೇಕಂತೇಳಿ ನಾವು ಮೇಲಿನವ್ರ ಕಡೆ ಮನವಿ ಮಾಡ್ಕೋತೀವಿ. ನಾ ನಿಮ್ ಜೊತೆ ಇರ್ತೀನೋ, ಯಾವತ್ತೂ ನಿಮ್ ಸಮಾಜ ಜೊತೆ ನಾ ಚಿರಋಣಿಯಾಗಿ ಇರ್ತೀನ ಅನ್ನೋ ಮಾತು ಹೇಳಿ ಇಷ್ಟಕ್ಕೆ ಈ ಹೋರಾಟವನ್ನು ಮುಗಿಸೋಣ ಅಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಮಾಜಿ ಎಮ್ಎಲ್ಎ ಇತ್ತು, ನಾವು ಬೇತರು ಬಿದ್ದಂಗಿಲ್ಲ. ಅನಂತ ಯಾರಪ್ಪ ಅಂದ್ರೆ ಅವರು ಸಿದ್ದು ಕೊನ್ನೂರು ಅವರೇ ಹಾಗೂ ನಿಮ್ಮ ಎಲ್ಲಾ ಸಮಾಜದ ಒಂದು ಮುಖಂಡತ್ವ ವಹಿಸಿ ಕೇಂದ್ರ ಬಿಂದು ಆದಂತ ಮಾಜಿ ಮುನ್ಸಿಪಾಲಿಟಿ ಅಧ್ಯಕ್ಷರಾದಂತ ಯಲ್ಲನಗೌಡ ಪಾಟೀಲ್ ಅವರೇ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಪ್ಪ ಶಿಂಗಾಡಿ ಅವರೇ ಹಾಗೂ ಬನಹಟ್ಟಿಯ ಹಿರಿಯರಾದಂತ ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ಮೌಲಾನಾ ಮೊಹಸಿನ್ ಅವರು, ನಮ್ಮ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದಂತ ಪೆಂಡಾರಿ ಅವರೇ,
ನಮ್ಮ ಮುಸ್ಲಿಂ ಸಮಾಜದವ್ರು ಅಷ್ಟೇ ಅಲ್ಲ, ಎಲ್ಲಾ ಸಮಾಜದ ಹಿರಿಯರೇ, ಮುಖಂಡರುಗಳೇ, ಕರ್ನಾಟಕದ ಮಾಸ್ ಲೀಡರ್ ಆದಂತ ಜಮೀರ್ ಭಾಯ್ ಅವರಿಗೆ ಈಗ ನಾವು ಅವ್ರಿಗೆ ಏನ್ ಕೊಡಿಸ್ಬೇಕಾಗೈತಿ? ನಮ್ಮ ಕರ್ನಾಟಕದ ಒಬ್ಬ ಮುಸ್ಲಿಂ ಮಾಸ್ ಲೀಡರ್ಗೆ ನಾವು ದೇಶೀಯ ಮುದ್ದೆ ಕೊಡಿಸ್ಬೇಕಾಗೈತಿ. ಕೊಡಬೇಕಾ? ಕೊಡ್ತಿದ್ರೆ ಇವತ್ತ ಬಹಳ ಪರಿಣಾಮ ಬೀರುತ್ತದೆ. ನಮ್ಮ ಸರ್ಕಾರಕ್ಕೆ ಅವು ಕೂಡ ಹೋರಾಡಿಸ್ತಾರೆ. ನಾವು ಯಾವ್ದಕ್ಕೂ ಹಿಂಸರಿಯಂಗಿಲ್ಲ. ಒಂದು ಕೈ ಹಾಕಿದ್ವಿ ಅಂದ್ರ ಹಿಂಸರಿಯಂಗಿಲ್ಲ. ಅದಕ್ಕೆ ದಯಮಾಡಿ ನಮಗೆ ಡಿಸಿಎಂ ಹುದ್ದೆನೂ ಕೊಡ್ಬೇಕು. ಅದ್ರ ಜೊತೆ ಒಟ್ಟ ಹಾಗೂ ರಾಜ್ಯ ಸಚಿವ ಸ್ಥಾನ ಕೊಡಬೇಕು. ನಮ್ಮಲ್ಲಿ ಏನ್ ಕೊಡ್ಬೇಕು ಅಂದ್ರೆ ನಾವು ಕಡಿಮೆ ಅಂದ್ರೆ 4 ಸಚಿವ ಸ್ಥಾನ ಕೊಡ್ಬೇಕು. ನಮಗೂ 4 ಕೊಡ್ಬೇಕು. ಇವ್ರು ದಯಮಾಡಿ ಏನಾರ ಇದಕ್ಕ ನಮ್ಮ ಸ್ಪಂದನೆ ಮಾಡದೆ ಹೋದ್ರೆ ಇದಕ್ಕ ನಾವು ಮುಂದಿನ ಬರುವಂತ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಲೋಕಲ್ ಮುನ್ಸಿಪಾಲಿಟಿ ಇಲೆಕ್ಷನ್ ಆಗಿರ್ಬೋದು, ಇವೆಲ್ಲ ಇಲೆಕ್ಷನ್ ಗಳನ್ನ ಅವರು ಅನುಭವಿಸಬೇಕಾಗುತ್ತದೆ. मैं कोई बात वगैरह नहीं करना चाहता, हुकूमत से यही अपील करता हूँ 1 मिनट के अंदर, ये जो हमारा गम और गुस्सा है, हमारा गम और गुस्सा आप देख रहे हैं, हुकूमत देख रही है, प्रेस मीडिया और इलेक्ट्रॉनिक मीडिया के जरिए से इस माध्यम से आपको अपना गुस्सा, अपना गम दिखाने की कोशिश कर रहे हैं। अगर आपने इसको पहचान लिया, जान लिया, जो डिसीजन आपने अपने दिल में लिया है, बदलकर जमीर अहमद साहब के मुतालिक आपने अपने ख्यालात तब्दील किए, तो उम्मीद है आने वाले दिनों में हम आपसे कंधे से कंधा मिलाकर काम करेंगे। अगर आपने अपने इरादों को तब्दील नहीं किया तो आप ये तस्वीर कर ले, मुसलमान कोई कांग्रेस का कोई खरीदा हुआ वोट बैंक नहीं है। आइंदा इंशाल्लाह आने वाले दिनों में हम आपको अपनी वोट की ताकत भी दिखाएंगे, अपना इतिहास भी दिखाएंगे, मुत्तहिद बनकर फिर से कर्नाटक के लिए कोई इसी और सरकार को लाने का काम करेंगे इंशाल्लाह। ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನ ಕೊಡ್ಲಿಕ್ಕಂದ್ರೆ, ಸಚಿವ ಸ್ಥಾನ ಕೊಡ್ಲಿಕ್ಕಂದ್ರೆ ಇನ್ನು ಮುಂದೆ ಬರುವ ದಿನಮಾನಗಳಲ್ಲಿ 2028 ಎಲೆಕ್ಷನ್ದಾಗ ನಾವು ಕಾಂಗ್ರೆಸ್ದವರಿಗೆ ಕೈ ಬಿಡಬೇಕಾಗುತ್ತದೆ. ಇದು ಎಚ್ಚರ. ಓಟ್ ನಮ್ಮ ಸರ್ಕಾರ ನಿಮ್ದು ಆಗೈತಿ. ಅದಕ್ಕಾಗಿ ಏನಾದ್ರೆ ಮುಸಲ್ಮಾನರಿಗೆ ನ್ಯಾಯ ಯಾರು ಕೊಟ್ಟಾರ ಅಂತಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಾರ. ಸಿದ್ದರಾಮಯ್ಯ ಅವರಿದ್ದಾಗ ಈ ತರ ಅನ್ಯಾಯ ಆಗಿದ್ದಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಅಧಿಕಾರ ಸಿಕ್ಕತ್ತೆ, ಅಲ್ಪಸಂಖ್ಯಾತರನ್ನ ತುಳಿಯೋ ಪ್ರಯತ್ನ ಮಾಡಬೇಡಿ. ನೀವು ಈಗ ರಾಜಕೀಯವಾಗಿ ಉನ್ನಾಳ ನೀವು ಮಾಡಿರೋದ್ರೆ ಇನ್ನು ಬರುವ ದಿನಮಾನಗಳಲ್ಲಿ ನಿಮಗೆ ರಾಜಕೀಯ ಭವಿಷ್ಯ ಇಲ್ಲ.